ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಈ ಒಂದು ವಿಚಾರ ಭವಾನಿ ರೇವಣ್ಣ ಅವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KR ನಗರ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಮೇಲೆ ಕೇಸಿತ್ತು. ಆ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಕೂಡ ಇತ್ತು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಈಗ ಆ ಒಂದು ಪ್ರಕರಣ ಕೋರ್ಟ್ನಲ್ಲಿದೆ. ಬಟ್ ಈ ಪ್ರಕರಣದಿಂದ ನಮ್ಮನ್ನು ಕೈಬಿಡಿ ಅಂತ ಹೇಳಿ ಭವಾನಿ ರೇವಣ್ಣ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಕೂಡ ನಡೀತಾ ಇತ್ತು. ಬಟ್ ಭವಾನಿ ರೇವಣ್ಣ ಅವರು ಸಲ್ಲಿಸಿದಂಥ ಅರ್ಜಿ ಕೋರ್ಟ್ನಲ್ಲಿ ವಜಾ ಆಗಿದೆ. ಯಾಕೆ ಅಂತಂದರೆ, ವೈರಲ್ ಆಗಿದ್ದಂಥ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋದಲ್ಲಿ ತನ್ನ ತಾಯಿಯ ಚಿತ್ರವೂ ಇದ್ದು ಇದೀಗ ಅವರು ಕಣ್ಮರೆಯಾಗಿದ್ದಾರೆ ಅಂಥೇಳಿ ಮೇ 2ನೇ ತಾರೀಕು ತಡರಾತ್ರಿ ಮೈಸೂರಿನ KR ನಗರ ಠಾಣೆಯಲ್ಲಿ ಸಂತ್ರಸ್ತೆ ಓರ್ವರ ಪುತ್ರ ಪ್ರಕರಣವನ್ನು ದಾಖಲಿಸಿದ್ರು. ಇದು ಕಳೆದ ಮೇನಲ್ಲಿ ನಡೆದಿರುವಂತಹ ಘಟನೆ. ಅವರ ದೂರಿನ ಆಧಾರದಲ್ಲಿ HD ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಹಾಗೆ ಅವರ ಸಂಬಂಧಿ ಬಾಬು ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದಂಥ ಪೊಲೀಸರು ಮಾಜಿ ಸಚಿವ ರೇವಣ್ಣ ಮತ್ತೆ ಅವರ ಪತ್ನಿ ಭವಾನಿ ಹಾಗೆ ಬಾಬುವನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅದಾದ ಬಳಿಕ ಜಾಮೀನನ್ನ ಕೋರಿ ಭವಾನಿ ರೇವಣ್ಣ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿತ್ತು. ಆದ್ರೆ ಜಾಮೀನನ್ನ ಪಡ್ಕೊಂಡಂಥ ಭವಾನಿ ರೇವಣ್ಣ ಅವರು ಇದೀಗ ಈ ಪ್ರಕರಣದಿಂದ ತಮ್ಮನ್ನ ಕೈಬಿಡಿ ಅಂಥೇಳಿ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಆದರೆ ಇಂಥ ಒಂದು ದೊಡ್ಡ ಮಟ್ಟದ ಘಟನೆ, ಅದರಲ್ಲೂ ಸಂಸದ ರೇವಣ್ಣ ಇಷ್ಟು ದೊಡ್ಡ ಮಟ್ಟದ ಅಪರಾಧವನ್ನ ಮಾಡಿರುವುದು ಪ್ರೂವ್ ಆಗಿ ಈಗಾಗಲೇ ಅವರು ಶಿಕ್ಷೆ ಅನುಭವಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಅರ್ಜಿ ಹಾಕ್ಕೊಂಡ್ರೆ ಅದು ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನೋದನ್ನ ಭವಾನಿ ರೇವಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು. ಬಟ್ ಯೋಚನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. KR ನಗರದ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಪಡ್ಕೋಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಭವಾನಿ ರೇವಣ್ಣ ಆಗಿ ಇದೀಗ ನಿರಾಸೆಯಾಗಿದೆ. ಕೇಸ್ನಿಂದ ತಮ್ಮನ್ನ ಕೈಬಿಡಿ ಅಂತ ಹೇಳಿ ಕೋರಿ ಭವಾನಿ ಸಲ್ಲಿಸಿದಂಥ ಅರ್ಜಿ ವಜಾಗೊಂಡಿದೆ. ಈ ಒಂದು ಪ್ರಕರಣದಲ್ಲಿ A7 ಆರೋಪಿಯಾಗಿದ್ದಂಥವರು KR ರಾಜಗೋಪಾಲ್ ಮತ್ತೆ A8 ಆರೋಪಿಯಾಗಿದ್ದಂಥವರು ಭವಾನಿ ರೇವಣ್ಣ ಅವರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ 42ನೇ ACJM ಕೋರ್ಟ್ನ ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಹಿನ್ನಡೆ ಆಗಿದೆ. ನೋಡಿ, ಇಷ್ಟೆಲ್ಲ ದೊಡ್ಡ ಅಪರಾಧ ಆಗಿದೆ ಮಗನಿಂದ, ಅದು ಪ್ರೂವ್ ಆಗಿದೆ, ಶಿಕ್ಷೆ ಆಗಿದೆ. ಇದಾದ ಮೇಲೂ ಕೂಡ ನಮ್ಮನ್ನು ಪ್ರಕರಣದಿಂದ ಕೈಬಿಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರಲ್ಲ. ಸೊ ಇಂಥ ಒಂದು ಮನಸ್ಥಿತಿ ಭವಾನಿ ರೇವಣ್ಣ ಅವರಿಗೆ ಇದೆಯಲ್ಲ ಅನ್ನೋದೇ ಒಂದು ಬೇಜಾರಿನ ಸಂಗತಿ. ಜೊತೆಗೆ ಮೊನ್ನೆ ಹಾಸನಾಂಬ ದೇವಿ ದರ್ಶನಕ್ಕೂ ಹೋಗಿದ್ದಾರೆ. ಅಲ್ಲೂ ಒಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಇಬ್ಬರು. ಒಂದು ಪ್ರೋಟೋಕಾಲ್ ಇದೆ ಇವಾಗ ಹಾಸನದಲ್ಲಿ, VIP-ಗಳು ಹೇಗೆ ಬರಬೇಕು, ಅವ್ರನ್ನ ಹೇಗೆ ದರ್ಶನ ಮಾಡಿಸ್ಬೇಕು ಅನ್ನುವಂಥದ್ದೆಲ್ಲ ಒಂದಷ್ಟು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲನ್ನು ಮೀರಿ ಏಕಾಏಕಿ ಹಾಸನಾಂಬ ದೇವಸ್ಥಾನಕ್ಕೆ ಗಂಡ ಹೆಂಡತಿ ಇಬ್ಬರು ಹೋಗಿದ್ದಾರೆ. ಹೋದ್ಮೇಲೆ ಇನ್ನೇನು ಅವ್ರನ್ನೇನು ತಡೆಯೋಕ್ಕಾಗಲ್ಲ ಪೊಲೀಸ್ನವರು. ಸೊ ಹೋಗ್ಬಿಟ್ಟಿದ್ದಾರೆ. ಹೋಗಿ ಇರೋದಲ್ಲದೆ ಅರ್ಧ ಗಂಟೆ ದೇವಸ್ಥಾನದೊಳಗಡೆ ಪೂಜೆ ಮಾಡಿದ್ದಾರೆ ಅಂತೆ. ನೋಡಿ, ದರ್ಶನಕ್ಕೆ 1 ನಿಮಿಷ ಕೂಡ ನಮ್ಮನ್ನು ಒಳಗಡೆ ನಿಲ್ಸಲ್ಲ. ಹಿಂಗೆ ನೋಡಿದ ತಕ್ಷಣ ಹಿಂಗೆ ನಮ್ಮನ್ನು ಮೂವ್ ಮಾಡಿ ಕಳಿಸ್ಬಿಡ್ತಾರೆ. ಅಂಥದ್ರಲ್ಲಿ ತಾವೇನು ಸ್ಪೆಷಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಂಗೆ ಬಿಟ್ಬಿಟ್ರಿ ನೀವು ಅವರನ್ನು? ಓಕೆ, ದರ್ಶನ ಮಾಡ್ಕೊಂಡು ಈಚೆ ಬರಬೇಕಾಗಿತ್ತು, ಅದನ್ನು ಬಿಟ್ಟು ಅಲ್ಲಿ ಅವ್ರಿಗೆ ಏನೇನೋ ಕುಂಕುಮ ಎಲ್ಲ ಕೊಟ್ಟಿದ್ದಾರಂತೆ, ಅರ್ಧ ಗಂಟೆ ನಿಂತ್ಕೊಂಡು ಪೂಜೆ ಮಾಡಿಸಿದಾರಂತೆ. ಹಾಗಿದ್ರೆ ಅರ್ಧ ಗಂಟೆ ಸಾರ್ವಜನಿಕರು ಕಾಯಬೇಕಾಗಿದ್ದಂಥ ಪರಿಸ್ಥಿತಿಯಲ್ಲಿ ಒಂದು ರೀತಿ ಉದ್ಭವ ಆಗಿದೆ. ಬಟ್ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಸುದ್ದಿ ಆಗಲಿಲ್ಲ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಅದಾದ ಬಳಿಕ ಪುನಃ ಅವರು ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಏನೇ ಆದರೂ ಈ ಭವಾನಿ ರೇವಣ್ಣ ಮತ್ತು ರೇವಣ್ಣ ದಂಪತಿಗಳೇನಿದ್ದಾರೆ, ಇವರು ನಿಜಕ್ಕೂ ಎಜುಕೇಟೆಡ್ಸಾ ಅನ್ಎಜುಕೇಟೆಡ್ಸಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ದೇವರಾಣೆ ರೇವಣ್ಣ ಅವರಂತೂ ಅಷ್ಟೊಂದು ಎಜುಕೇಟೆಡ್ ಅಲ್ಲ ಅನ್ನುವಂಥದ್ದು ನಮಗೆ ಅವ್ರ ಮಾತನ್ನ ನೋಡಿದ್ರೆ ಗೊತ್ತಾಗತ್ತೆ. ಆದರೆ ಇವರಿಬ್ಬರು ಸ್ವಲ್ಪ ಸೌಜನ್ಯದಿಂದ ನಡ್ಕೊಳ್ಬೇಕಾಗಿತ್ತು. ಮಗ ಈ ಕೆಲಸ ಮಾಡಿಕೊಂಡು ಈಗಾಗಲೇ ಜೈಲು ಶಿಕ್ಷೆ ಅನುಭವಿಸ್ತಿದ್ದಾನೆ, ತಾನು ಯಾವ ರೀತಿ ನಡ್ಕೊಳ್ಳಬೇಕು ಇಂಥ ಸಂದರ್ಭಗಳೇನುವಂಥ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲದೇ ಇರುವಂಥ ಗಂಡ ಹೆಂಡತಿ ಇಬ್ಬರು ಕೂಡ. ಸೊ ಹಾಸನದಲ್ಲೂ ಕೂಡ ಇವರ ಬಗ್ಗೆ ಅಭಿಪ್ರಾಯಗಳು ಏನಿತ್ತು ಮುಂಚೆ ಅದೆಲ್ಲೂ ಕೂಡ ಈಗ ಬದಲಾಗಿದೆ. ಅದರ ಜೊತೆಗೆ ಹಾಸನಾಂಬ ದೇವಸ್ಥಾನದಲ್ಲಿ ಅರ್ಧ ಗಂಟೆ ಪೂಜೆ ಬೇರೆ ಮಾಡಿಸಿದ್ದಾರೆ. ಆಮೇಲೆ ಒಂದು ಅರ್ಥ ಮಾಡ್ಕೋಬೇಕು, ಮಾಡಿದ ಕರ್ಮ ಯಾವತ್ತೂ ಕೂಡ ಅದನ್ನು ಅನುಭವಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವೆಷ್ಟೇ ದೇವರನ್ನ ಬೇಡ್ಕೊಳ್ಳಿ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಿಡ್ಸಕ್ಕೆ ಸಾಧ್ಯ ಇಲ್ಲ. ಕಾರಣ ಅಷ್ಟು ದೊಡ್ಡ ಮಟ್ಟದ ಅಪರಾಧವನ್ನು ಮಾಡಿರುವಂಥದ್ದು ನಿಮ್ಮ ಮಗ. ಆ ತಪ್ಪುಗಳನ್ನು ಮಾಡುವಾಗ ನೀವು ಬೆನ್ನಿಗೆ ನಿಂತಿದ್ರಲ್ಲ ಭವಾನಿ ರೇವಣ್ಣ ಅವರೇ, ಆಗಲೇ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ನಿಮ್ಮ ಮಗನ ಸರಿದಾರಿಗೆ ತರ್ಬೋದಾಗಿತ್ತು. ನೀವು ಆ ಕೆಲಸ ಮಾಡದೇ ಹೋಗಿದ್ದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ತಿದ್ದಾರೆ. ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನೀವು ಹಾಸನಾಂಬ ದೇವಸ್ಥಾನದ ಮುಂದೆ ಹೋಗಿ ಅರ್ಧ ಗಂಟೆ ಅಲ್ಲ, ಇಡೀ ದಿವಸ ನೀವು ಪ್ರೇಯರ್ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಈ
ಒಂದು ಕೇಸ್ನಿಂದ ಹೊರಗಡೆ ಬರುವುದು ಬಹಳ ಕಷ್ಟ ಇದೆ. ಸೊ ಹೀಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ನೀವೆಷ್ಟೇ ಕಾನೂನಿನ ಮೂಲಕ ಹೋರಾಟ ಮಾಡಿದ್ರೂ ನಿಮ್ಮ ಮಗನನ್ನು ನೀವು ಬಚಾವ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಾಡಿದ ಕರ್ಮವನ್ನು ನೀವು ಅನುಭವಿಸಲೇಬೇಕು.